ನಾವು ಗೌರಿ ಲಂಕೇಶ್ ಅವರಾಗಿರ್ಬೋದು. ಆ ಒಂದು ಸಂದರ್ಭದಲ್ಲೇ ನಿಜವಾದ ಧರ್ಮದ ಅರ್ಥವನ್ನು ವಿವರಿಸಿದವರು, ಬಸವಣ್ಣನವರ ವಿಚಾರಧಾರೆಯನ್ನು ಹೇಳಿದವರು, ಬಸವಣ್ಣವರ ವಿಚಾರಧಾರೆ ನೆಲಗಟ್ಟಿನಲ್ಲೇ ತಮ್ಮ ಸಂಸ್ಥೆ ನಡೆಸಿಕೊಂಡು ಹೋದಂಥವ್ರು. ಒಂದು ಪ್ರಾಮಾಣಿಕ ಧರ್ಮದ ಬಗ್ಗೆ, ಅದರಲ್ಲೂ ಧರ್ಮ ಅಂದ್ರೆ ಎಲ್ಲರಿಗೂ ಇವತ್ತು ಏನಾಗಿದೆಪ್ಪ ಅದು ಸಂಪ್ರದಾಯವಾದಿಗಳಿಗೆ ಧರ್ಮದ ಹೆಸರಿನಲ್ಲಿ ಈ ವೈಚಾರಿಕ ಶಕ್ತಿಯನ್ನು ಬೆಳೆಸ್ಕೊಂಡಂಥ, ಒಳ್ಳೆಯ ಅಭ್ಯಾಸ ಮಾಡಿದಂಥ, ಸಮಾಜ ತಿಳ್ಕೊಂಡಂಥ ಜನರನ್ನು ದೂರ ಸರಿಸೋದು ಇವತ್ತು ಈ ಅರ್ಧ ಧರ್ಮ ತಿಳ್ಕೊಂಡಂಥವ್ರಿಗೆ ಕೆಲಸ ಆದಂಗಾಗ್ಯದ. ನಮ್ಮ ಶ್ರೇಷ್ಠ, ನಾವು ಶ್ರೇಷ್ಠ ಅನ್ನೋ ಭಾವನೆ ಇರಲಿ, ಶ್ರೇಷ್ಠ ಪ್ರಶ್ನೆನೂ ಇಲ್ಲ. ಅದು ತಪ್ಪು ಮಾಡಿದವರು ಶಿಕ್ಷೆ ಆಗಬೇಕಾಯಿತು. ಇದರ ಜೊತೆಗೆ ನಮ್ಮ ಸಿದ್ದರಾಮಯ್ಯನವರು ಈ 2ನೇ ಸಲ ಆಯ್ಕೆಯಾಗಿ ಬಂದ ನಂತರವೂ ಈ ಗೌರಿಯ ಹತ್ಯೆಯಲ್ಲಿ ಆರೋಪಿಗಳಾದಂಥವ್ರ ಇನ್ನಷ್ಟು ಎನ್ಕ್ವೈರಿ ಆಗ್ತಾ ಇಲ್ಲ. ಅದು SIT ಎಲ್ಲೋ ಮೂರು ಗುಂಪಾಗಿದ್ದೇನಪ್ಪ ಅನ್ನುವಂಥದ್ದು ಪರಿಸ್ಥಿತಿ ಇವತ್ತು ಬಂದುಬಿಟ್ಟದ. ಆ ಹಿನ್ನೆಲೆಯಲ್ಲಿ ಏನೂ ಇರಲಿ, ಈ ಜಲ್ನಾಪುರ ಸಭೆಯಲ್ಲಿ ಒಬ್ಬ ಮೆಂಬರಾಗಿ ಆಯ್ಕೆ ಆಗಿದ್ದಾರೆ ಇವರು ಶ್ರೀಕಾಂತ್ ಪಂಗಾಕರ್ ಅನ್ನೋರು. ಇಂಥವ್ರು ಇನ್ನೂ ಅನೇಕ ಬೇರೆ ಬೇರೆಯವರು ಇದ್ದಾರೆ. ಇವರಿಗೆಲ್ಲ ಯಾವಾಗ ಶಿಕ್ಷೆ ಅಂತ? ಯಾಕಂದರೆ ಮೂಲಭೂತವಾದಿಗಳಿಗೆ ಇಂಥೆಲ್ಲ ರಕ್ಷಣೆ ಸಿಗ್ತಾ ಹೋದ ಕಾನ್ಸ್ಟಿಟ್ಯೂಷನಲ್ಲಿ ಸಂವಿಧಾನಾತ್ಮಕವಾಗಿ ಇಂಥ ಕೆಲವರು ಮತ್ತೆ ಹೆಚ್ಚಾಗ್ತಾ ಹೋಗ್ತಾವೆ. ಇಂತಹ ಒಂದು ಮೂಲಭೂತವಾದಿ ಜನರ ಕಾರಣಕ್ಕಾಗಿಯೇ ಇವತ್ತು ಹಿಂದುತ್ವದ ಬಗ್ಗೆ ಭಾಳಷ್ಟು ಜನರು ಪೂರ್ವಾಗ್ರಹ ಪೀಡಿತ ಆಗ್ತಾ ಇದ್ದಾರೆ. ಹಿಂದುತ್ವ ಅಂದ ತಕ್ಷಣ ಇದಿಲ್ಲಪ್ಪ, ಇದು ಮಾಬ್ ಲಿಂಚಿಂಗು ಮತ್ತೇನು ಮಾಡುವಂಥದ್ದು ಅಂಥೇಳಿ ಜನರಲ್ಲಿ ಮೂಡ್ತಾ ಇದೆ. ಯಾರು ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಯಾರೂ ಇರಲಿ, ಅರ್ಧ ತಿಳಿದಂಥ ಧರ್ಮೀಯರಿಂದಾಗಿ ಇವತ್ತು